ನಮ್ಮಲ್ಲಿ ಬಹಳ ದಿನಗಳಿಂದ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದಕ್ಕೆ ಚಲನೆ ಇಲ್ಲ. ಜಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ ನಮ್ದು. ಚಲನೆ ಯಾವಾಗ ಬರ್ತದೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಜಾಸ್ತಿ ಆದಾಗ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಾವಲಂಬನೆ ಬಂದಾಗ ಮಾತ್ರ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ 850 ವರ್ಷಗಳ ಹಿಂದೆ ಬಸವಣ್ಣ ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು, ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು, ಸಾಮಾಜಿಕ ನ್ಯಾಯ ಬರಬೇಕು, ಕಂದಾಚಾರಗಳು ಮೌಢ್ಯಗಳೆಲ್ಲ ಹೋಗ್ಬೇಕು ಅಂತೇಳಿ 850 ವರ್ಷಗಳ ಹಿಂದೆ ಹೇಳಿದ್ರು. ಇನ್ನೂ ಜಾತಿ ಹೋಗಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮಲ್ಲಿ ಸಾಕ್ಷರತೆ ಎಷ್ಟು ಪ್ರಮಾಣದಲ್ಲಿ ಇತ್ತು ಮಾನ್ಯ ಅಧ್ಯಕ್ಷರೇ? 10 ರಿಂದ 12%. ಸ್ವಾತಂತ್ರ್ಯ ಬಂದಾಗ 10 ರಿಂದ 12% ಸ್ವಾಭಿಮಾನ ಇತ್ತು, ಸಾಕ್ಷರತೆ ಇತ್ತು. ಈಗ ಎಷ್ಟಿದೆ? ಸುಮಾರು 76% ಇದೆ. ಸಾಕ್ಷರತೆ ಜಾಸ್ತಿ ಆಗಿದೆ, ಆದ್ರೂ ಜಾತಿ ಹೋಗಿಲ್ಲ. ಜಾತಿ ಹೋಗಿಲ್ಲ, ಇನ್ನೂ ಜಾಸ್ತಿ ಆಗಿದೆಯಾ? ಯಾಕಂತಂದ್ರೆ ನೀನು ಡಾಕ್ಟರ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಹೇಳ್ತೀನಿ. ಡಾಕ್ಟರ್ಗಳು ಅನೇಕ ಜನ ಡಾಕ್ಟರ್ಗಳು ಓದಿರೋರು, ನೀನ್ ಯಾಕಪ್ಪ ಹಿಂಗಿದ್ಯಾ, ಬಡವನಾಗಿದ್ಯಾ, ನೀನ್ ಯಾಕೆ ಮನೆ ಇಲ್ಲ, ನಿನ್ಗೆ ಯಾಕೆ ಅವಿದ್ಯಾವಂತನಾಗಿದ್ಯಾ, ನಿನ್ಗೆ ಯಾಕೆ ಉದ್ಯೋಗ ಇಲ್ಲ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ಟಿದ್ದೆ, ಅದರಿಂದ ಈ ಜನ್ಮದಲ್ಲಿ ಹಿಂಗ್ ಹುಟ್ಬಿಟ್ಟಿದ್ದೀನಿ ನಾನು ಅಂತ ಹೇಳೋದು. ಹಣೆ ಬರಹ, ಕರ್ಮ ಸಿದ್ಧಾಂತ. ಇದನ್ನ ತಿರಸ್ಕಾರ ಮಾಡಿದವ್ರು ಯಾರ್ರಿ? ಬಸವಣ್ಣ. ಮತ್ತೆ ಬರೀ ಬಸವಣ್ಣ ಹೆಸರು ಹೇಳಕ್ಕೆಲ್ಲ ಇರೋದು, ನಾವು ಫಾಲೋ ಮಾಡಬೇಕು. ಅನುಭವ ಮಂಟಪ ಆಗ್ತಾ ಇದೆ. ಅನುಭವ ಮಂಟಪ ಬರೀ ಅನುಭವ ಮಂಟಪ ಮಾಡಿದ್ರೆ ಆಗಲ್ಲ, ಪ್ರಯೋಜನ ಇಲ್ಲ. ಇಲ್ಲೂ ಹಾಕೊಂಡಿದೀವಿ, ವಿಧಾನಸೌಧದಲ್ಲೂ ಹಾಕೊಂಡಿದೀವಿ. ಹಣೆ ಬರಹ. ನೀನ್ ಯಾಕಪ್ಪ ಹಿಂಗ ಹುಟ್ಟಿದ್ಯಾ? ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ಟಿದೀವಿ. ನಮ್ಮಲ್ಲಿ ಈ ಗುಲಾಮ್ಗಿರಿ ಮನಸ್ಥಿತಿ ಇದೆಯಲ್ಲ, ಇದು ಮನೆ ಮಾಡ್ಕೊಬಿಟ್ಟಿದೆ. ಗುಲಾಮ್ಗಿರಿ ಮನಸ್ಥಿತಿ ಅಂದ್ರೆ ಏನು? ಬಹಳ ವರ್ಷ ಗುಲಾಮರಾಗಿದ್ದೆವು ನಾವು. ಮಹಮ್ಮದರ ಕಾಲದಲ್ಲಿ, ಬ್ರಿಟಿಷ್ನವ್ರ ಕಾಲದಲ್ಲಿ ಗುಲಾಮ್ಗಿರಿಯಿಂದ ಇದ್ದು. ಅದು ಹೋಗೇ ಇಲ್ಲ. ಇನ್ನ ಜಾತಿ ವ್ಯವಸ್ಥೆ ಇದೆ, ಇನ್ನೂ ಗಟ್ಟಿ ಆಗ್ಬಿಟ್ಟದೆ ಗುಲಾಮ್ಗಿರಿ. ಈಗ ಒಬ್ಬ ಮೇಲ್ಜಾತಿಯವನು ಬಡವ ಬಂದ್ರೆ ಸ್ವಾಮಿ ಬುದ್ಧಿ ಅಂತೀವಿ ಅಲ್ವಾ? ಬಡವ ಮೇಲ್ಜಾತಿಯವನು ಅವನು ಬಂದ್ರೆ ಸ್ವಾಮಿ ಬುದ್ಧಿ ಅಂತೀವಿ. ಅದೇ ಒಬ್ಬ ದಲಿತರವನು ಶ್ರೀಮಂತನಾಗಿದ್ರು, ವಿದ್ಯಾವಂತನಾಗಿದ್ರು, ಅವನ ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದು ಗುಲಾಮ್ಗಿರಿಯ ಸಂಕೇತ. ಎಲ್ಲಿವರೆಗೆ ಈ ಗುಲಾಮ್ಗಿರಿಯನ್ನ ಒಗೆಯಲ್ಲ ನಾವು, ಅಲ್ಲಿವರೆಗೆ ಬದಲಾವಣೆ ಆಗಲ್ಲ. ಇದು ಮಾನ್ಯ ಅಧ್ಯಕ್ಷರ, ಅದಕ್ಕೋಸ್ಕರನೇ ಜಾತಿ ಹೋಗಿಲ್ಲ. ಇನ್ನ ಜಾತಿ ಹೋಗದೇನೆ ಸಮಾನತೆ ಬರಲ್ಲ. ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಿಕ್ಕದೇನೆ ಬದಲಾವಣೆ ಆಗಲ್ಲ. ಇದಕ್ಕೋಸ್ಕರನೇ ನಾವು ಗ್ಯಾರಂಟಿ ಯೋಜನೆಗಳನ್ನ ಮಾಡಿರ್ತಕ್ಕಂಥದ್ದು, ಅಸಮಾನತೆಯನ್ನು ಹೋಗ್ಲಾಡಿಸಿ. ಅದರಿಂದ ಬಹಳ ಲಘುವಾಗಿ ಮಾತಾಡ್ತಕ್ಕಂಥದ್ದು ಅವೆಲ್ಲ ಬಿಟ್ಬಿಡಿ ಇನ್ಮೇಲೆ ಕನಿಷ್ಠ ಪಕ್ಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.